ಜಾಸ್ತಿ ಬ್ರ್ಯಾಂಡೆಡ್ ಬ್ಯಾಗ್ಸೇ ತಗೊಂಡಿಲ್ಲ, ಇದೇ ಇರೋದು. ಫುಲ್ ಗೋಲ್ಡಲ್ಲೂ ಒಂದೈತೆ, ಬ್ಲ್ಯಾಕ್ ಸ್ಟೋನಲ್ಲಿ ಒಂದೈತೆ, ಮತ್ತೆ ಪರ್ಲ್ ವಿತ್ ವೈಟ್ ಪರ್ಲ್ದು ಒಂದೈತೆ. ಗೈಸ್ ಆಮೇಲೆ ಇನ್ನೊಂದು ಎಕ್ಸ್ಕ್ಲೂಸಿವ್ ಆಗಿ ಅನೌನ್ಸ್ ಮಾಡ್ತಾ ಇದೀವಿ, ಬರ್ಡೇ ಗಿಫ್ಟ್ಸ್ ಎಲ್ಲ ಈ ನನ್ನ ಬರ್ತ್ಡೇಗೆ ಕ್ಲೋಸ್. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮದನಗೌಡ ಯೂಟ್ಯೂಬ್ ಚಾನಲ್. ಸೊ ಪಾರ್ಟ್ 1 ಗಿಫ್ಟ್ ಕೊಡಿಸಿರೋದೆಲ್ಲ ನೀವು ಆಗಲೇ ಬ್ಲಾಗ್ ನೋಡಿರ್ತೀರ. ಇದು ಪಾರ್ಟ್ 2 ಗೈಸ್. ಪಾರ್ಟ್ 1 ಬೆಂಗಳೂರಲ್ಲಿ ನಡೀತು, ಪಾರ್ಟ್ 2 ಮೈಸೂರಲ್ಲಿ ನಡೀತಾ ಇದೆ. ಎಸ್ ನೋಡಿ, ಪಾರ್ಟ್ 1 ಅಲ್ಲಿ ಕೊಡಿಸಿರೋ ವಾಚು ಆಗಲೇ ಕೈ ಮೇಲೆ ಬಂದಿದೆ. ನನ್ನ ಫ್ರೆಂಡ್ ಭೂಮಿಕಾ ಕಾಲ್ ಮಾಡ್ತಾವಳೆ. ಹೆಂಗಿದೆ ಫೀಲು? ಚೆನ್ನಾಗಿದೆ. ಫಸ್ಟ್ ಸ್ಮಾರ್ಟ್ ವಾಚ್ ಅಲ್ಲ ನೀನು ಕಟ್ತಾ ಇರೋದು? ಹೌದು ಹೌದು. ಇವತ್ತೇನೇನು ತಗೋಬೇಕು ಅಂತ ಪ್ಲಾನ್ ಮಾಡಿದ್ದೀರಾ? ಎಲ್ಲ ಮಾಡಿದ್ದೀನಿ, ಬನ್ನಿ. ಇವತ್ತೆಲ್ಲ ಲೀಸ್ಟ್ ಮಾಡ್ಕೊಂಡಾಳೆ ಗೈಸ್. ಒಂದು ದಿನ ಟೈಮ್ ಕೊಟ್ಟಿರೋದಕ್ಕೆ ನೈಟು ಎಲ್ಲ ಲಿಸ್ಟ್ ಆಗಿದೆ. ಈಗ ಹೋಗಿ ಕ್ವಿಕ್ ಆಗಿ ಏನೇನು ತಗೋತಾಳೆ ಅಂತ ನೋಡೋಣ. ಓಕೆ, ಇದು ಇವಾಗ ಇಲ್ಲಿ ಮೈಸೂರಲ್ಲಿ ಸಿಗಲ್ಲ, ಹಂಗಾಗಿ ನಾನು ಒಂದು ಪ್ರಾಡಕ್ಟ್ನ ಆನ್ಲೈನಲ್ಲಿ ನೋಡಿಟ್ಟಿದ್ದೀನಿ. ಅದನ್ನ ನೀವು ಆನ್ಲೈನಲ್ಲಿ ಇವಾಗ ನನಗೆ ಬುಕ್ ಮಾಡಿಕೊಡ್ಬೇಕು. ಆಫ್ಲೈನಲ್ಲೇ ಶಾಪ್ ಅಂತಂತಿದೆ. ಆಫ್ಲೈನಲ್ಲಿ ಶಾಪ್, ಬಟ್ ಇಲ್ಲಿ ಸಿಗಲ್ವಲ್ಲ ಅದು. ಸಿಗಲ್ವಾ ಇಲ್ಲಿ? ಸಿಗಲ್ಲ ಆ ಬ್ರ್ಯಾಂಡ್. ಏನಂತ ಅಂದರೆ ನಾನು ನೋಡಿಟ್ಟಿರೋ, ನಾನು ತುಂಬ ದಿನದಿಂದ ಇದನ್ನು ತೊಗೋಬೇಕು ಅನ್ಕೊತಾ ಇದ್ದೆ. ಇದು ನನಗೆ ಯೂಸ್ ಆಗುತ್ತೆ ನೆಕ್ಸ್ಟು. ಸೊ ಏನದು ಅಂತ ಅಂದರೆ, ನಾನು ಗೆಸ್ಟ್ದು ಟ್ರಾಲಿನ ಬುಕ್ ಮಾಡಿದ್ದೆ. ಇದು ಏನಕ್ಕೆ ತಗೋತಾ ಇದ್ದೀನಿ ಅಂತಂದರೆ, ನಾನು ಇವಾಗ ನೆಕ್ಸ್ಟ್ ಹಾಸ್ಪಿಟಲ್ ಬ್ಯಾಗೆಲ್ಲ ಪ್ಯಾಕ್ ಮಾಡಬೇಕಲ್ಲ. ಸೊ ಹಾಗಾಗಿ ಒಂದು ಬ್ರ್ಯಾಂಡೆಡ್ ಟ್ರಾಲಿ ಇರಲಿ ಅಂತ ತುಂಬ ದಿನದಿಂದ ವಿಶ್ ಲಿಸ್ಟಲ್ಲಿ ಇತ್ತಿದ್ದು. ಸೊ ಹಾಗಾಗಿ ಇದನ್ನು ನಮ್ಮಣ್ಣ ಕೊಡಿಸ್ತಾನೆ. ಡಬಲ್ ಸೂಟ್ ಕೇಸ್ ಬರುತ್ತೆ ಇದ್ರಲ್ಲಿ, ಸಿಂಗಲ್ ಅಲ್ಲ. 10,000 ಏನೋ ಇದೆ ಅಷ್ಟೇ. ಅಷ್ಟೇನಾ? ಅಷ್ಟೇ ಆಫರಲ್ಲಿ ಇದೆ ಅನ್ಸುತ್ತೆ ಇವಾಗ. ಸೊ ಬೇಗ ಹರಿ ಅಪ್, ಓನ್ಲಿ ಒನ್ ಲೆಫ್ಟ್. ಲಿಂಕ್ನ ಕ್ಲಿಪ್ ಕಟ್ ಆಗಿದ ತಕ್ಷಣ ಲಿಂಕ್ ಕಳಿಸಿದ್ರೆ ಟಕ್ ಅಂತ ಬುಕ್ ಆಗುತ್ತೆ. ದಿಸ್ ಇಸ್ ದ ಒನ್ ಐ ಆಮ್ ಬೈಯಿಂಗ್. ಸೇಮ್ ಕಲರ್ ನಮ್ಮಣ್ಣ ಇವಾಗ ಬುಕ್ ಮಾಡಿ ಕೊಡ್ತಾನೆ. ಡನ್. ಓಕೆ, ಫಸ್ಟ್ ಗಿಫ್ಟ್ ಇಲ್ಲ ಆಯಿತು ಗೈಸ್. ನೆಕ್ಸ್ಟ್ ಗಿಫ್ಟ್ ಹೊರಡುವ ಗೈಸ್. ಇವಾಗ ನಾನು ನೆಕ್ಸ್ಟ್ ನನಗೆ ಇವಾಗ ಸದ್ಯಕ್ಕೆ ಏನು ಬೇಕು ಅದನ್ನು ತೆಗೆಸ್ಕೊತಾ ಇದ್ದೀನಿ. ನೆಸೆಸರಿ ಇರೋದು, ತುಂಬ ಲಕ್ಸುರಿ ಆಮೇಲೆ ಯೂಸ್ ಮಾಡೋ ಥರದ್ದೆಲ್ಲ ಬೇಡ. ಅದು ನೋಡೋಣ, ಮುಂದಕ್ಕೆ ನಾನೇ ತೊಗೋತೀನಿ. ಇವಾಗ ನನಗೆ ಬೇಕಾಗಿರೋದು, ನಾನು ತೊಗೋಬೇಕು ಅಂದ್ಕೊಂಡಿರೋದನ್ನ ಟ್ಯಾಕ್ಸ್ ಹಾಕ್ತೀನಿ ನಿಖಿಲ್ ಅವ್ರಿಗೆ. ಬಂದ್ಬಿಡು, ನಾನೇನು ತಗ್ಸ್ಕೊಳಲ್ಲ ಗೈಸ್ ಅವ್ರ ಹತ್ರ. ಆಮೇಲೆ ಅದಕ್ಕೆ ಕಾಮೆಂಟ್ ಮಾಡ್ಬಿಡ್ಬೇಡಿ, ನಾನು ₹1 ಏನು ತಗ್ಸ್ಕೊಳಲ್ಲ ಅವ್ರ ಹತ್ರ. ಇವಾಗ ನಾವು ಕ್ರೋಮಾಗೆ ಹೋಗ್ತಾ ಇದ್ದೀವಿ, ಕುವೆಂಪು ನಗರ ಕ್ರೋಮಾಗೆ. ಅಲ್ಲಿ 2 ತಗೋಬೇಕು ನಾನು. ಸೊ ಗೆಜೆಟ್ಸ್ ಅಲ್ಲ, ಏನು ನನಗೆ ಒಂದು, ನನಗೆ ಒಂದು ಮನೆಗೆ. ಏನ್ ಬೇಕಾದ್ರೂ ತಗೊಂಬೋದು. ನಿಶಾ, ನಿಮ್ದು ಇಟ್ ಲಿಸ್ಟ್ ಅಲ್ಲಿ ಏನೇನಿದೆ? ಗೈಸ್ ಆಮೇಲೆ ಇನ್ನೊಂದು ಎಕ್ಸ್ಕ್ಲೂಸಿವ್ ಆಗಿ ಅನೌನ್ಸ್ ಮಾಡ್ತಾ ಇದೀವಿ, ಬರ್ಡೇ ಗಿಫ್ಟ್ಸ್ ಎಲ್ಲ ಈ ನನ್ನ ಬರ್ತ್ಡೇಗೆ ಕ್ಲೋಸ್. ತಲೆನೋವು ಗೈಸ್. ಈ ಬರ್ತ್ಡೇ ಬಂತು ಅಂದ್ರೆ ಏನ್ ಕೊಡೋದು ಏನ್ ಬಿಡೋದು ಅಂತಾನೆ ತಲೆನೋವು ಆಗ್ಬಿಟ್ಟೈತೆ. ಚೆನ್ನಾಗಿರ್ತಾ ಇತ್ತು, ಕೊಟ್ಟಿ ಅದಕ್ಕೆ ಇವಾಗ ನನ್ನ ಬರ್ಡೇಗೆ ಕ್ಲೋಸ್ ಮಾಡ್ತಾ ಇದೀವಿ. 2026 ಕ್ಲೋಸ್ ಮಾಡೋದು. ಅದೇ ಇದು 2026. 2026 ಒಳಗಡೆ ಯಾರ್ಯಾರ ಬರ್ಡೇ ಬರುತ್ತೆ ಅವ್ರದೆಲ್ಲ ಕ್ಲೋಸ್. ಯಾರ್ದು ಬರುತ್ತೆ? ಇನ್ಯಾರ್ದು ಇಲ್ವಲ್ಲ? December 16th ಒಬ್ರಿದೆ. ಯಾರ್ದು? ರವೀಂದ್ರ. ಅವಾಗ ಒಂದು ಹೂಬುಕ್ಕೆ ಕೊಟ್ಬಿಟ್ಟು ವಿಶ್ ಮಾಡ್ಬಿಡೋದಷ್ಟೇ. ಅಷ್ಟೇ. ಪೋಲೋ ಅದ್ಯಾವುದು? ಅಯ್ಯರ್ 7 kg ಎಲ್ಲ. ಗೈಸ್ ಈಗ ಮೇಡಮ್ ಅವ್ರ ನೋಡಕ್ ಬಂದಿದ್ದಾರೆ. ಏನ್ ಇದು ಗೈಸ್ ವಾಷಿಂಗ್ ಮಿಷಿನು. ನನಗೆ ಒಂದು ಪುಟಾಣಿ ವಾಷಿಂಗ್ ಮಿಷಿನ್ ಬೇಕಿತ್ತು ಕೆಳಗಡೆ ಮನೆಗೆ ಇಡಕ್ಕೆ. ಯಾಕೆ ಅಂತಂದರೆ ಇವ್ರದ್ದು ಅಭಿದು, ವರುಣ್ದು ಮತ್ತು ವಿನೋದ್ದೆಲ್ಲ ಬಟ್ಟೆ ಹಾಕೋಕ್ಕೆ ನಾ ತಗೋಬೇಕು ಅಂತ ಅನ್ಕೋತಾ ಇದ್ವಿ. ಸೊ ಹಾಗಾಗಿ ಇವಾಗ ನಮ್ಮಣ್ಣಗೆ ಟ್ಯಾಕ್ಸು ಬಿದ್ದಿದೆ. ಇವಾಗ ಬರ್ಡೇ ಗಿಫ್ಟ್ ಅಂತ ನೋಡುವಾಗೆಲ್ಲ ಅನ್ಕೋತಾ ಇರ್ತೀನಿ, ಬರ್ಡೇ ಗಿಫ್ಟ್ ಅಲ್ವಾ ಇದು ಅಂತ. ಓಕೆ ಗೈಸ್, ಇವಾಗ ನಾರ್ಮಲಾಗಿ ಅವ್ರ 3 ಜನದ ಬಟ್ಟೆ ತೊಳೆಯೋಕ್ಕೆ ಮತ್ತು ಮಂಗಳ ಮುಂದೆ ಏನಾದ್ರು ಬೇಕಂದರೆ ಅವ್ರ ಕೈಯಲ್ಲೇ ಒಕ್ಕೋತಾರೆ. ಮಷಿನ್ದೆಲ್ಲ ಒಪ್ಪಲ್ಲ ಮಂಗಳಮ್ಮ. ಸೊ ಅವ್ರಿಗೆ ಒಸಿ ಬೀಳಲ್ಲ ಬಟ್ಟೆ. 5-6 ಜನದ್ದು ಡೈಲಿ ರನ್. ಒಬ್ರದ್ದು ಮುಗಿಯೋವರೆಗೂ ಕಾಯ್ಕೊಂಡಿರ್ಬೇಕು ನೆಕ್ಸ್ಟ್ ಹಾಕೋರು. ಹಾಗಾಗಿ 2 ಇರಲಿ ಅಂದ್ಬಿಟ್ಟು ತಗೋತಾ ಇದ್ದೀವಿ. ಕೆಳಗಡೆನೂ ಆಗುತ್ತೆ ಮೇಲ್ಗಡೆನೂ ಆಗುತ್ತೆ. ಕೆಳಗಡೆಗೆ ಇಟ್ಬಿಡೋದು ಇದನ್ನು. ಇವ್ರು 3 ಜನ ಯಾವಾಗ ಬೇಕು ಹಾಕೊಳ್ಳೋದು. ಮತ್ತು ಬೆಡ್ಶೀಟ್ಸ್ಗಳು ಅದೆಲ್ಲ. ನನ್ನ ತಂಗಿ ಮನೆಗೆ ಒಂದು ವಾಷಿಂಗ್ ಮಿಷಿನ್ ಕೊಡಿಸ್ತಾ ಇದ್ದೀನಿ ಬರ್ತ್ಡೇ ಗಿಫ್ಟ್. ಎಸ್. ಇದನ್ನು ವಿಡಿಯೋ ಕ್ಯಾಶ್ ಮನಿ
ನಾಳೆ ಸಿಗುತ್ತಾ ಡೆಲಿವರಿ? ನಾಳೆನೇ ಬರುತ್ತೆ ಸ್ಟಾಕ್. ಇವತ್ತು ಬುಕ್ ಮಾಡಿದ್ರೆ ನಾಳೆನಾ? ನಾಳೆ ಸ್ಟಾಕ್ ಬರುತ್ತೆ, ಒಂದು ವಾರ ಆದಮೇಲೆ ಇನ್ಸ್ಟಾಲೇಷನ್ ಕಳಿಸ್ಕೊಡ್ತಾರೆ. ಬಂದ್ಬಿಟ್ಟು ಗೈಸ್ ಇನ್ನೊಂದು ತಗೊಂಡು ಎರಡು ಅನ್ಕೊಂಡು ಬಂದಿದ್ದು ಏನಂತಂದರೆ ಇನ್ನೊಂದು ಕೊಡ್ತೀನಿ. ನಂದು ಚಾರ್ಜರ್ ಇಲ್ಲ ಗಾಯ್ಸ್. ಏನು ಚಾರ್ಜರ್? ಸಿಟಿಗಿಲ್ಲ ನಂದು ನನ್ನ ಹಸ್ಬೆಂಡ್ ಯೂಸ್ ಮಾಡ್ತಾರೆ. ಯಾವುದು ನೋಡೋಣ. ಐಫೋನ್ ಚಾರ್ಜರು ಎಷ್ಟು ಡಿಫಿಕಲ್ಟ್ ಆಗ್ತಾಯಿದೆ ನನಗೆ ಅಂತಂದರೆ ಚಾರ್ಜರ್ ಇಲ್ಲದೆ. ನನ್ನ ಹಸ್ಬೆಂಡು ಕೆಳಗಡೆ ಹೋದಾಗ ಎತ್ಕೊಂಡು ಹೊಂಟೋಗ್ತಾರೆ. ನನ್ನ ಫೋನ್ ಚಾರ್ಜೇ ಇರೋದಿಲ್ಲ. ಅವರೇ ಮೋಸ್ಟ್ ಆಫ್ ದ ಟೈಮ್ ನನ್ನ ಚಾರ್ಜರ್ನ ಯೂಸ್ ಮಾಡ್ತಾ ಇರ್ತಾರೆ. ನನ್ನ ಹತ್ರ ಚಾರ್ಜರೇ ಇಲ್ಲ ನಿಶಾ. ನಮ್ಮದು ಐಫೋನ್ ಏನಾಗಿದೆ ಗೊತ್ತಾ, ಇದು ಮೇಲು ನೈಟ್ ಗಂಡ ಹೆಂಡತಿ ಚೆನ್ನಾಗಿ ಮಾತಾಡ್ತಾರೆ. ಏನು ತಗೊಳ್ಳೋದು ನಿಕ್ಕಿ? ಅವರು ಒಂದು ಏನು ಹೇಳಿಲ್ಲ, ಎಲ್ಲ ನಾನೇ ತಲೆ ಓಡಿಸ್ತೀನಿ. ಚಾರ್ಜರ್ ಇಲ್ಲ ಅಲ್ಲ, ಇದು ಒಂದನ್ನೇ ಉಜ್ಜಾಡ್ತಾ ಇದ್ದೀವಿ. ಅದರಲ್ಲಿ ನನ್ನ ಫೋನಿಗೆ ಚಾರ್ಜ್ ಹಾಕೊಂಡಾಗ ಅವ್ರಿಗೆ ಬೇಕಾಗಿರುತ್ತೆ. ಹೌದಾ? ಅಷ್ಟೇ, ಅವಳಿಗೆ ಏನು ಬೇಕು ಅದನ್ನು ತಗೋಬೋದು. ಆದರೆ ಎಷ್ಟು ಒಂದು 70-80% ಅವಳಿಗೋಸ್ಕರ ಯೂಸ್ ಮಾಡೋದು ಅಂತ ಹೇಳಿ ಇಲ್ಲ, ಬುಕ್ ಮಾಡೋರೆ ಅನ್ಸುತ್ತೆ. ಒಂದು 30,000 ಐಟಮ್ಸ್ ನೀನು ತಗೋಬೇಕು ಚಾರ್ಜರ್. ಮೇಡಮ್ ನೋಡ್ತಾ ಇದ್ದೀರಾ? ಇದು ನೆಟ್ ವೆಯ್ಟ್ ಎಷ್ಟಿದೆ, ಗೋಲ್ಡ್ ತಗೊಳ್ಳಲ್ಲ ಅಂದ್ಮೇಲೆ ಗೋಲ್ಡ್ ಅಂಗಡಿಗೆ ಬಂದಾಳೆ. ಪ್ಯೂರಿಟಿ ಎಷ್ಟಿದೆ ಎಲ್ಲ ಚೆಕ್ ಮಾಡ್ತಾ ಇದ್ದೀನಿ. ಈಗ ಆಂಟಿ ಕೊಟ್ಟರು ಬರ್ತಾರದ್ದು ಮತ್ತು ಕರಿಮಣಿ ಕತ್ತಿಗೆ. ಇದು ಕೈಗ ಇದು ಮ್ಯಾಚಿಂಗ್. ಪಾಪುಗ ಏನು ನಿನ್ಗ ಗೊತ್ತಿಲ್ಲ, ನೋಡ್ತಾ ಇದ್ದೀನಿ. ಪಾಪುದ ಇದು ಪಾಪುದ ಫೈನ್. ಇದಿದೆ ಅಲ್ಲ, ದೃಷ್ಟಿ ಇಷ್ಟೆಲ್ಲ ಇದೆ, ತಗೋಬೇಕು ಅಂದರೆ ನೋಡ್ತಾ ಇದ್ದೀನಿ ಎಷ್ಟಾಗುತ್ತೆ ನೋಡೋಣ. ಸರ್ಪ್ರೈಸ್ ಆಗಿ ನನಗೆ ಮತ್ತೆ ನಮ್ಮ ಭಾವಂಗಿಬ್ರಿಗೂ ಒಂದೊಂದು ಶೂ ಕೊಡಿಸ್ತಾವಳೆ. ಅದು ಮ್ಯಾಚಿಂಗ್ ಇವರಿಬ್ರದ್ದು ಐತಲ್ಲ, ಏನು ಬೇಕ್ರೋ ನಿಮಗೆ? ಏನು ರೈಮಿಂಗಲ್ಲಿ ಹೇಳ್ತಾರೆ, ನನಗೆ ಏನೂ ಬೇಡ. ಸೊ ನಾವೀಗ ಯಾವ್ದು ತೊಗೊಂಡಿರೋದು ನಿಶಾ ಇದಲ್ವಾ? ನಿಖಿಲ್ ಅವ್ರಿಗೆ ರೇರ್ ರ್ಯಾಬಿಟಲ್ಲಿ ಒಂದು ಶೂ ಆ್ಯಂಡ್ ನನಗೂ ಒಂದು ಶೂ, ಗ್ಯಾಪಲ್ಲಿ ಒಂದು ತಗೋಬಿಟ್ಟ. ಎರಡು ಒಂದೇ ಪ್ಯಾಟ್ರನ್ನು ಕೊಡಿಸಿರೋದಕ್ಕೆ ಥ್ಯಾಂಕ್ ಯು. ಕಲರ್ ಚೇಂಜ್. ಮಧುಗೌಡ ದುಡ್ಡಲ್ಲಿ ನಾನು ಕೊಡಿಸಿದ್ದಾಳೆ ಗೈಸ್. ಸರಿ, ಮಜಾ ಉಡಾಯಿಸ್ ನನ್ನ ಹೆಸರು ಹೇಳ್ಕೊಂಡು. ಓಕೆ, ಇದು ಹಾಕೊಂಡಾಗೆಲ್ಲ ಮಧು ನೆನಪಾಯ್ತಲ್ಲ. ಸರಿ, ನಿಮ್ಮ ಅಣ್ಣಂಗೆ ಹಾಕ್ಸ್ಬೇಕು, ಬರೀ ತಗೊಳ್ಳೋದಲ್ಲ, ಇಂಟರ್ನ್ಯಾಷನಲ್ಗೆ ಅಲ್ಲಿ ತನಕ ಹಾಕಲ್ಲ. ಹೌದಾ? ನೀವು ಏನು ಮಾಡ್ಬೇಕು ಗೊತ್ತಾ, ಶೂಸ್ನ ಹಾಕ್ಸಿ ಶೂಟ್ ಮಾಡಿಸ್ಬೇಕಾದ್ರೆ ಎಲ್ಲಾದರೂ ಅದು ಆರಾಮಾಗಿ ಕಂಫರ್ಟಬಲ್ ಫೀಲ್ ಇರುತ್ತೆ. ಶೂ ಹಾಕಿದ್ರೆ, ಸ್ಲಿಪ್ಪರ್ ಎಲ್ಲ ಹಾಕಿದ್ರೆ ಇದನ್ನ ನೀವೇ ಹೇಳ್ಬಿಡಿ ಬಾವರ ಹತ್ರ. ಹೇಳ್ಬೋದು, ಅವ್ರಿಗೆ ಫ್ಲಿಪ್ ಫ್ಲಾಪು ಮತ್ತು ಈ ಥರ ಸ್ಲಿಪ್ಪರ್ಸ್ ಹೆವಿ ಇಷ್ಟಪಡ್ತಾರೆ. ನಾನು ನೋಡ್ದಂಗೆ ಈ ಥರನೇ ಜಾಸ್ತಿ ಹಾಕೋದು, ನನಗೂ ಇಷ್ಟ ಆಗಲ್ಲ. ಈ ಥರ ಹಾಕ್ಬಾರ್ದು. ಅಂಕಲ್ ಸ್ಲಿಪ್ಪರ್ಸ್ ಕಾಯಿಸಿದ್ವಿ. ಆಯ್ತು, ಹಾಂ, ಅಂಕಲ್ ಆಗ್ಬಿಟ್ಟಿದ್ದೀವಿ ಅಂತ. ಸೊ ಯಾಕಪ್ಪ ಅಷ್ಟೊಂದು ಆಸೆನಾ? ನೋಡ್ತಾ ಇದ್ದೀನಿ. ಟ್ರಯಲ್ ಏನು ನೋಡಬಾರ್ದು, ಮದುವೆ ಆಗ್ಬಿಟ್ರೆ ನೀವೇ ಹಾಕೋಬೋದು. ಸದ್ಯ ಆಗ್ಬಿಡ ಬಿಡೋತ್ತಾಗೆ. ಅಲ್ಲ, ಮತ್ತೆ ನನಗೆ ಇದು ಕರಿಮಣಿದು ಕೊಟ್ಟರೆ ಅದನ್ನ ಹಿಂಗೆ ಹಿಡಿದು ನೋಡ್ತಾಳೆ, ಕಾಲುಂಗ್ರನ್ನು ಹಾಕಿ ನೋಡ್ತಾಳೆ. ನನಗೂ ಮದುವೆಗೂ ಮುಂಚೆ ಹಿಂಗೆ ಅನ್ಸೋದು. ಮದುವೆ ಆದ್ಮೇಲೆ ನೋಡು ಹಾಕೋತಾನೆ ಇಲ್ಲ, ಕಾಲು ದಪ್ಪ ಆಗ್ಬಿಟ್ಟೈತೆ. ಕಾಲು ದಪ್ಪ ಅಂದ್ಬಿಟ್ಟು ಇವಾಗ ಒಂದು ಏನೋ ಯಾವುದು ಕಾಲುಂಗ್ರನೇ ಆಯ್ತಾ ಇಲ್ಲ, ಹಾಗಾಗಿ ಒಂದು ತಗೋತಾ ಇದ್ದೀನಿ. ನಿಶಾ, ಇದು ಅದಕ್ಕಿಂತ ಇದೇ ಚೆನ್ನಾಗೈತೆ ಅನ್ಸುತ್ತೆ. ಸಿಂಗಲ್ ಹಾಕೋಬೇಕಾದ್ರೆ ಏನೋ ಒಂದೊಂದೇ ದಪ್ಪ ಆಯ್ತಲ್ಲ ಅದು. ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ಎಷ್ಟು ಗೊತ್ತಾ, ಏನಿಲ್ಲ ಅಂದರೂ ಒಂದು 35-40 ವರ್ಷದ ಆಂಟಿ ಥರ ಕಾಣಿಸ್ತಾ ಇದೆಯಾ ನಿಶಾ? ನಿನ್ನ ಕಿವಿಗೆ ದೊಡ್ಡದಾಗಿ ಕಾಣಿಸ್ತಾ ಇದೆಯಾ? ಚೆನ್ನಾಗಿದೆ. ಈ ಥರ ಪ್ಯಾಟ್ರನ್ ಇರಲ್ವ ಅವಳ ಹತ್ರ? ಈ ಥರ ಪ್ಯಾಟ್ರನ್ ಇದೆ, ಈ ಥರ ಕಲರ್ ಇಲ್ಲ. ಗೋಲ್ಡ್ ಇರೋರ ಹತ್ರ ಪ್ಯಾಟ್ರನ್ ಎಲ್ಲ ಕೇಳಬಾರ್ದು ಅಣ್ಣ. ಕಲರ್ ತಗೋತಾ ಇರ್ತಾರೆ ಅವರು, ತುಂಬ ಗೋಲ್ಡ್ ಇಟ್ಟಿದ್ದಾರಲ್ಲ. ಗೋಲ್ಡಲ್ಲೂ ಕಲರ್ ಬರುತ್ತಾ? ಅಂದರೆ ರೌಂಡದಿದೆ, ಅವಳು ಫುಲ್ ಸ್ಟೋನ್ದು ತಗೊಂಡಿದ್ದಾಳೆ. ಈ ಥರ ಗೋಲ್ಡಲ್ಲಿ ತಗೊಂಡಿಲ್ಲ. ಫುಲ್ ಗೋಲ್ಡ್ ನೋಡಿ, ಅದೇ ಇತ್ತು ಇದೆ. ಫುಲ್ ಗೋಲ್ಡಲ್ಲೂ ಒಂದೈತೆ, ಬ್ಲ್ಯಾಕ್ ಸ್ಟೋನಲ್ಲಿ ಒಂದೈತೆ, ಮತ್ತು ಪರ್ಲ್ ವಿತ್ ವೈಟ್ ಪರ್ಲ್ದು ಒಂದೈತೆ. ಈ ಥರ ಪ್ಯಾಟ್ರನ್ 3 ಐತೆ, ಬಟ್ ಈ ಥರ ಡಿಸೈನ್ ಇಲ್ಲ. ರೌಂಡ್ ಪ್ಯಾಟ್ರನ್ ಈ ಥರ ಅಂತ ಒಂದು ಸ್ವಲ್ಪ ಮಾಡ್ಕೊಂಡೈತಾನೆ. ರೌಂಡ್ ಪ್ಯಾಟ್ರನಲ್ಲಿ ಇದು ನನ್ನ ಹತ್ರ ಇರೋದು 5ನೇ ಕಲೆಕ್ಷನ್.
ಏನು ಹೇಳೋದು ಇಂಥವ್ರಿಗೆ. ಮಾತೇ ಇಲ್ಲ. ಆದರೆ ಈ ಡಿಸೈನ್ ಒಂಥರ ಡಿಫ್ರೆಂಟ್ ಬೇರೆ ಥರ. ಅದು ನೋಡಿದ್ದಾರೆ ಆ್ಯಂಡ್ ಇಲ್ಲೂ ಇನ್ನೊಂದ್ಸತಿ ಚೆಕ್ ಮಾಡಿಸ್ತಾ ಇದ್ದಾರೆ ಗೈಸ್. ನೋಡಿ ನಿಮ್ಗಾದ್ರೆ ಡಿಸೈನ್ ಬೇಕು ಅಂತಂದ್ರೆ ಅಲ್ಲಿಂದಲೇ ಬುಕ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಕಾಣುತ್ತೆ. ಸ್ವಾತಿಗೆ ವಾವ್ ಸ್ವಾತಿ ಸೂಪರ್. ಆಮೇಲೆ ಎಷ್ಟೈತೆ ಅಂತ ಕರೆಕ್ಟಾಗಿ ಹೇಳ್ಬಿಡ್ಲಿ. ಇಲ್ಲಿ ಬಾಯಿ ಅಳ್ಳಾಡ್ಸಿರು ಹೀಗೆ ಎಣ್ಸದು ಸ್ವಾತಿ. ಈಗ ಒಂದು ಸ್ವಲ್ಪ ಬಾಯಿ ಓಪನ್ ಮಾಡೋದು ಗಾಯ್ಸ್. ಈಗ ಮಧುಗೌಡ ಅವರು ಒಂದು ಪರ್ಚೇಸ್ ಮಾಡಿದ್ದಾರೆ. ಏನು ತಗೊಂಡೆ ಮಧು? ಕರೆಕ್ಟಾಗಿ ಎಣಿಸಿದ್ದೀನಿ. ಎಷ್ಟೈತೆ ಹೇಳಲ್ಲ ಆದರೆ ಎಣ್ಸಕ್ಕೆ ಬಂದಿಲ್ಲ. ಕರೆಕ್ಟಾಗಿ ಎಣಿಸಿದ್ದೀನಿ. ಹೌದಾ? ಓಕೆ, ನನ್ನ ಗಿಫ್ಟ್ಸ್ಗಳು ಏನೇನು ಅಂತ ನಾನು ಆಮೇಲೆ ನಿಮ್ಗೆ ಹೇಳ್ತೀನಿ ಒನ್ ಬೈ ಒನ್ನು. ಇವಾಗ ಇದನ್ನು ತೊಗೊಂಡು ಹೊರಟೋಗೋಣ. ಥ್ಯಾಂಕ್ ಯು. ತಗೊಂಡೋಗಪ್ಪ. ಗೈಸ್ ಈಗ ಫೈನಲ್ ಸೆಷನ್ ಸ್ವಾತಿ ಅವ್ರಿಗೆ ಆ್ಯಂಡ್ ನಿಶಾ ಅವ್ರಿಗೆ. ಸ್ವಾತಿ ಅವರು ವಾಚ್ ತೊಗೊಂಡಿದ್ದಾರೆ, ನಿಶಾ ಅವ್ರು ಇನ್ನೂ ನೋಡ್ತಾ ಇದ್ದಾರೆ ಏನು ತೊಗೊಳೋದು ಅಂತ. ಇಷ್ಟ ಆಯ್ತಾನಪ್ಪ ವಾಚು? ಹಾಂ, ಇಷ್ಟ ಆಯಿತು. ತೋರಿಸಿ ಯಾವುದು? ಮೇಡಮ್ ಅಕ್ಕ ಮೇಡಮ್ ಬೇರೆ ವರ್ದಿಸಕ್ಕೆ ಚೆಕಿಂಗ್ ಕಳಿಸಿದ್ದೀವಿ ಗೈಸ್. ಮೇಡಮ್ ನಿಮ್ಮದು ನೀವು ತಗೊಳ್ಳಿ ಮೇಡಮ್ ಬೇಗ. ಚೆಕಿಂಗ್ ಆದ ತಕ್ಷಣ ತಗೊಳ್ಳೋದೆ. ಚೆಕಿಂಗ್ ಕಳಿಸಿ ಅಬ್ರಾಡ್ಗೆ. ಅಬ್ರೋಡ್ ಕಳಿಸಿದ್ದೀವಿ. ಯಾವ ಅಬ್ರೋಡ್ ಇಲ್ಲ? ಬೇಡ 1 ಅವರ್ ಆಯ್ತು ಗೈಸ್. ಮಿನಿಮಮ್ ಅಂದ್ರೆ 1 ಅವರ್. 1 ಅವರ್ ಆಯ್ತು ಗೈಸ್. ಇಲ್ಲ, ನಾನು ಚೆಕ್ ಮಾಡ್ಸಕ್ಕೆ ಅಲ್ಲ 1 ನಿಮಿಷ. ಎರಡೂ ಬಿಳಿದೆ ನೆನೆ ಬ್ಯಾಗು. ಇದರಲ್ಲೂ ಡಿಫ್ರೆನ್ಸ್ ಏನು ನೋಡ್ತಾ ಇದ್ದೀರಾ? ತುಂಬ ಇದೆ ಅಣ್ಣ. ನೋಡಿ ಇದರಲ್ಲಿ ಹಾಂ, ಈ ಥರ ಪ್ಯಾಟ್ರನ್, ಇದು ಈ ಥರ ಪ್ಯಾಟ್ರನ್. ಹಾಂ, ಕೇಳಿಸಲ್ಲ, ಇದು ಈ ಥರ ಪ್ಯಾಟ್ರನ್ನು. ಸೊ ಇದು ನೋಡಿ ಈ ಥರ ಜಾತ್ರೆ ಬಂದಿದೆ, ಜಿಗಿ ಜಾತ್ರೆ. ಜಾತ್ರೆ ಇಷ್ಟನಾ ನಾರ್ಮಲ್ ಇಷ್ಟನಾ? ಇದು ಪುಟ್ಟ ಪೌಚ್ ಇದೆ, ತುಂಬ ಡಿಫ್ರೆನ್ಸ್ ಇದೆ. ಅದಕ್ಕೋಸ್ಕರ ನನ್ನ ಹತ್ರ ವೈಟ್ ಕಲರ್ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಗೆಸ್ ಬ್ಯಾಗೇ ಇರಲಿಲ್ಲ. ಸೊ ಹಾಗಾಗಿ ನಮಗೆ ಕನ್ಫ್ಯೂಸ್ ಆಗ್ತಿದೆ. ಹಂಗೆ ಇಲ್ಲ ಅಂದ್ರೆ ಇವಾಗ ನೀನು ಇವಳನ್ನ ಕೇಳ್ತಾರೆ, ನಾನೇನು ಹೇಳ್ತೀನಿ ಅದು ಮುಟ್ಕೊಂಡು ಹೇಳು. ಮನ್ಸು ಮುಟ್ಕೊಂಡು ಹೇಳ್ತೀನಿ. ಹೇಳು. ನಾ ಹೇಳಿದ್ನಲ್ಲ ಆಗ್ಲೇನೆ, ಇದು ಬೇರೆ ಥರ ಲುಕ್ಕು, ಇದು ಬೇರೆ ಥರ ಲುಕ್ಕು. ನಿಮಗೆ ಫಂಕಿಯಾಗಿ ಇದು ಏನೋ ಇದಕ್ಕೆಲ್ಲ ಜೀನ್ಸ್ಗೆಲ್ಲ ಅಂದರೆ ಇದು, ನಿಮಗೆ ಡ್ರೆಸ್ಸಸ್ಸು ಮತ್ತು ಅಫಿಷಿಯಲ್ ಆಗಿ ಫಾರ್ಮಲ್ಸ್ ಬೇಕಾದ್ರೆ ಇದು. ಒಂದು ಹೇಳ್ತೀನಿ, ನಿಮ್ಮ ಹತ್ರ ಯಾವ ಪ್ಯಾಟರ್ನ್ ಇಲ್ಲ ಅದನ್ನು ತಗೊಳ್ಳಿ. ಎರಡು ಇಲ್ಲ, 2 ತಗೊಳ್ಳಿ. 2 ಪ್ಯಾಟ್ರನ್ ಇಲ್ಲ. 2 ತಗೊಳ್ಳಿ. 2 ಬೇಡ. ಇದಾ ಪಕ್ಕ? ಓಕೆ, ಹೌದು. ಯಾವುದು? ಇದು ಮಧು ಹೇಳಲಿ ಅಂತ ಕಾಯ್ತಾ ಇದೆ ನೋಡಿ. ನಿಮಗೂ ಮನ್ಸು ಅದೇ ಇತ್ತು ಗೈಸ್. ನಿಶಾ ನಿನಗೆ ಯಾವ್ದು ಇಷ್ಟ ಆಯ್ತು ಹೇಳು? ಇಲ್ಲ, ನನ್ಗೆ 2 ಇಷ್ಟ ಆಯ್ತು. ಕನ್ಫ್ಯೂಸ್ ಆದ್ರೆ ನಾನು ಅವಳನ್ನ ಜಾಸ್ತಿ ಕೇಳ್ತೀನಿ. ತುಂಬ ಸಿಲ್ವರ್ ಥರ ಅದಾದ್ರೆ ಸ್ವಲ್ಪ ಡೀಸೆಂಟ್ ಆಗೈತಿ. ರೋಸ್ ಗೋಲ್ಡ್ ಫಿಲ್ ಇದೆಲ್ಲ ಅಫಿಷಿಯಲ್ ಅನ್ಸುತ್ತೆ ಇದು ಜಾಸ್ತಿ. ಓಕೆ, ಅಫಿಷಿಯಲ್ ನಿಶಾ. ಗೈಸ್ ನನ್ನ ಫಸ್ಟ್ ಗೆಸ್ ಬ್ಯಾಗ್. ಎಸ್, ಹೌದಾ? ನಾನು ಜಾಸ್ತಿ ಬ್ರ್ಯಾಂಡೆಡ್ ಬ್ಯಾಗ್ಸೇ ತಗೊಂಡಿಲ್ಲ, ಇದೇ ಇರೋದು. ಬೈ 2 ತಗೊಂಡ್ರೆ ಏನಾದ್ರು ಡಿಸೆಂಬರ್ 16ಕ್ಕೆ. ಇಲ್ಲ ಬೇಡ. ಬೈ 2 ತಗೊಂಡ್ರೆ ಏನಾದ್ರು ಜಾಸ್ತಿ ಆಫರ್ ಸಿಗುತ್ತೆ ನೋಡು. ಎಲ್ಲ ಅಷ್ಟೇ, ಏನು ಎಲ್ಲವೂ ಅಷ್ಟೇನೆ. ಯಾವ ಆಫರು ಸಿಗಲ್ಲ ಬ್ರ್ಯಾಂಡಲ್ಲಿ. ಗೈಸ್ ಈ ವರ್ಷದ ಮಧು ಬರ್ತಡೇ ಯಾವ ಥರ ಆಯಿತು ಅಂತಂದರೆ, ಮಧು ಎಲ್ಲರದು ಬರ್ತಡೇ ಆಗುತ್ತೆ, ಎಲ್ಲರ ಬರ್ತಡೇ ಗಿಫ್ಟ್ ಆಗುತ್ತೆ. ಈ ಥರ ಯಾರು ಗಿಫ್ಟ್ ಕೊಡ್ಸಿರಲ್ಲ. ಫಸ್ಟ್ ಟೈಮ್ ಮಧು ಬರ್ಡೇ ಈ ಥರ. ಇಲ್ಗೊಂದು ಮೀಮ್ ಬರುತ್ತೆ ಗೈಸ್. ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರು ಚಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ, ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರು ಯಾರು? ಒಪ್ತೆ ಕಡೆ. ಇಷ್ಟ ಗೈಸ್ ಇವತ್ತಿನ ಅಡ್ಡೆ. ಒಂದೇ ಬ್ಯಾಗ್ ಅಲ್ಲ, 2 2 ತಗೊಂಡ್ರಾ? ಲಾಸ್ಟ್ ಅಲ್ಲಿ ಮೇಡಮ್ ಅವ್ರುವೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅದು ಒಂದು ಬ್ಯಾಗು ಇಬ್ರಿಗೂ ಇಷ್ಟ ಆಗಿತ್ತಾ?
ಅವಳು ಫಸ್ಟ್ ಇಷ್ಟ. ಬಿಲ್ ಕೊಡ್ರಿ ಮದನ್ ಅವರೇ. ಅಲ್ಲೇ ಇದೆ. ಟೋಟಲ್ ಇವಾಗ ನನ್ನ ಹತ್ರ 3 ಗೆಸ್ ಬ್ಯಾಗ್ ಆಯ್ತು. ಇನ್ನು ನಾನು ಗೆಸ್ಗೆ ಹೋಗಲ್ಲ, ಮುಗೀತು ಗೆಸ್ ಕತೆ. 3 ಗೆಸ್ ಬ್ಯಾಗ್ ಆಯ್ತು. ಈಗ ಸ್ಟಾರ್ಟ್ 1 ಗೆಸ್. ನನ್ಗೆ ಒಂದೇ ಲಾಸ್ಟ್ ಗೆಸ್, ಇನ್ನೇನಷ್ಟೇ. ಬರೋಣ. ಹೆಂಗಿದೆ ಗೋಬಿ? ಇದು ಮೈಸೂರು ಫೇಮಸ್ ಗೋಬಿ. ಇದು ನಿಶಮ್ ಫೇವ್ರೇಟ್ ಜಾಗ ಇದು. ಮಸಾಲೆ ಫೇವ್ರೇಟಾ? ಅಲ್ಲಿ ನೋಡಿ ಹೆಂಗ್ ಮಾಡ್ತಾ ಇದೆಯಾ. ಅವ್ರನ್ನ ನೋಡ್ಕೊಂಡು ಮಾತಾಡ್ತಾನೆ. ಹೇಳಿ. ಮಸಾಲೆಗೆ ನನ್ನ ಫೇವ್ರೆಟ್ ಸ್ಪಾಟ್ ಇದು. ಸ್ವಾತಿ ನೀವು ಟೇಸ್ಟ್ ಮಾಡಿದ್ದೀರಾ ಇಲ್ಲಿ? ಇದೆ ಫಸ್ಟ್ ಗುರ್ಸಕ್ಕೆ ಕಳಿಸ್ತಾ ಇದ್ಲು. ನಂದು ಸ್ಪಂದನಂದು ಇದೇ ಕಾಲೇಜ್ ಅಲ್ವಾ. ಸೊ ಸ್ಪಂದನ ಅವರು ಇಲ್ಲಿ ಬಂದು ತಿನ್ಬಿಟ್ಟು ಇವಳಿಗೆ ಅದಕ್ಕೆ ಫೋಟೋ ಕಳಿಸ್ತಾಳೆ. ನಿಮ್ಗೆ ಯಾವ್ದು ಇಷ್ಟ ಆಯ್ತು? ಹತ್ರ ಎಲ್ಲ ಕಲರು ಒಂದೊಂದು ಇರೋಣ ಅಂತ ಈ ಕಲರು ನಾನು ತಗೊಂಡಿದ್ದೀನಿ. ಬ್ಯಾಗ್ ಆ್ಯಂಡ್ ಗೈಸ್ ಬ್ಯಾಗು ಅಂತ ಇದೀನಿ, ಶೂವು. ಇಷ್ಟೆಲ್ಲ ಶಾಪಿಂಗ್ ಆಗಿದೆ. ಬ್ಲಾಗ್ಗಳೆಲ್ಲ ನೋಡಿರ್ತೀರ ಏನೇನು ತೊಗೊಂಡಿರ್ತೀವಿ ಅಂತ. ಹ್ಯಾಪಿ ಮಧುಗೌಡ? ಇನ್ನೂ ಎಷ್ಟೊಂದು ಗಿಫ್ಟ್ಸ್ ಇದೆ ಗೈಸ್. ಮಧು ಅದನ್ನ ಅನ್ಬಾಕ್ಸ್ ಮಾಡ್ತಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ. ಮಧು ಅವರ ಬರ್ಡೇ ಗಿಫ್ಟ್ ನೋಡ್ಬೇಕಾ ಗೈಸ್? ಕೆಲವೊಂದೊಂದು ವಿಡಿಯೋದಲ್ಲಿ ತೋರಿಸಿಲ್ಲ ಬಂದಿರೋವು, ಅದಕ್ಕೆ ಅದೆಲ್ಲ ಅವಳ ಬ್ಲಾಗಲ್ಲೇ ಬರುತ್ತೆ. ಇನ್ನು ಡಿಫ್ರೆಂಟ್ ಆಗಿರೋ ಐಟಮ್ಸ್ ಎಲ್ಲ ಇದೆ ನೋಡುವ. ಸೊ ಇಷ್ಟು ಐಟಮ್ಸ್ ತೊಗೊಂಡಿದ್ದೀವಿ. ಇಷ್ಟೇ ಗೈಸ್, ಮಧು ಬರ್ತಡೆ ಕ್ಲೋಸ್. ಈ ವರ್ಷದ ಮಧು ಬರ್ತಡೆ ನಾಟಕ ಬಂದ್. ಆಂಟಿ ಆಗೋದೆ, ಮಗುನೂ ಆಗೋದು. ನೆಕ್ಸ್ಟ್ ತಿಂಗಳು ಸೀಮಂತ ಗೈಸ್. ಕರೆಕ್ಟಾಗಿ ಇವತ್ತಿಗೆ 1 ತಿಂಗಳು. ಇವತ್ತು 1 ತಿಂಗಳಿಗೆ ಸೀಮಂತ. ಸೊ ಈಗೆಲ್ಲ ಆಟ ಪಾಠ ಎಲ್ಲ ಬಿಟ್ಬಿಟ್ಟು ಏನೇನು ಮಾಡ್ಬೇಕು ಅದನ್ನ ಮಾಡ್ಕೊಂಡು ಚಲೋ. ಅಷ್ಟೇ. ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಗೈಸ್, ನಾನು 200K ಒಂದು ಸ್ವಲ್ಪ ಹತ್ತಿರದಲ್ಲಿದ್ದೀನಿ ಗೈಸ್. ಮಾಡ್ಬಿಡಿ ಗೈಸ್, 200K ಒಂದು ಸ್ವಲ್ಪ ಹತ್ತಿರದಲ್ಲಿದ್ದೀನಿ. ನನಗೂ ಹಿಂಗೆ ಅಂತ ಹೇಳ್ಬಿಟ್ಟು ಮಾಡಿಸಿದ್ಲು ಗೈಸ್. 2 ಮಿಲಿಯನ್ 1 ಮಿಲಿಯನ್ ಆಗಿಲ್ವಾ? ಆಯ್ತಲ್ಲ. ಸಬ್ಸ್ಕ್ರೈಬ್ ಮಾಡಿ ಗೈಸ್. ಅಷ್ಟೇ. ಬೈ ಬೈ. ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್.